ನಮಸ್ಕಾರ ಸ್ನೇಹಿತರೆ. ಭಾರತದ ಅತ್ಯಂತ ದೊಡ್ಡ ಜನಗಣತಿ ಯೋಜನೆ ಈಗ ಡಿಜಿಟಲ್ ಆರಂಭವಾಗಿದೆ. 15 ವರ್ಷಗಳ ನಂತರ ನಡೆಯುತ್ತಿರುವ 16ನೇ ಜನಗಣತಿ ತನ್ನದೇ ಆದ ಹಲವಾರು ವಿಶೇಷತೆಗಳನ್ನು ಹೊಂದಿದೆ. ಇದು ಕೇವಲ ಸಂಖ್ಯೆಗಳ ಲೆಕ್ಕಾಚಾರವಲ್ಲ, ಇದು ಡಿಜಿಟಲ್ ಇಂಡಿಯಾದ ಪ್ರತಿಬಿಂಬವಾಗಿದೆ. ಇದರ ವಿಶೇಷತೆಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. 1. ಸಂಪೂರ್ಣ ಡಿಜಿಟಲ್ ಕ್ರಾಂತಿ. ಇದುವರೆಗಿನ ಜನಗಣತಿ ಕಾಗದದ ಫಾರ್ಮ್ಗಳ ಮೇಲೆ ಆಧಾರವಾಗಿತ್ತು. ಅದರಿಂದ ಮಾಹಿತಿ ಸಂಗ್ರಹಣೆಗೆ ವರ್ಷಾನುಗಟ್ಟಲೆ ಸಮಯ ಬೇಕಾಗುತ್ತಿತ್ತು. ಆದರೆ 2026 ಏಪ್ರಿಲ್ 1ರಿಂದ ಆರಂಭವಾದ 16ನೇ ಜನಗಣತಿಯು ಸಂಪೂರ್ಣ ಡಿಜಿಟಲ್ ಆಗಿದೆ. ಅಂದರೆ ಸುಮಾರು 30 ಲಕ್ಷಕ್ಕೂ ಹೆಚ್ಚು ಅಧಿಕಾರಿಗಳು ತಮ್ಮ ಮೊಬೈಲ್ ಆ್ಯಪ್ಗಳ ಮೂಲಕ ಮಾಹಿತಿ ಸಂಗ್ರಹಿಸುತ್ತಾರೆ. ಈ ಆ್ಯಪ್ 16 ಭಾಷೆಗಳಲ್ಲಿ ಲಭ್ಯವಿದೆ. ಇಂಟರ್ನೆಟ್ ಇಲ್ಲದಿದ್ದರೂ ಕೆಲಸ ಮಾಡುತ್ತದೆ. ಇದರಿಂದ ಮಾಹಿತಿ ಸಂಗ್ರಹಣೆಯ ವೇಗ ಮತ್ತು ನಿಖರತೆ ಖಾತರಿಯಾಗುತ್ತದೆ. ಸಂಗ್ರಹವಾದ ಮಾಹಿತಿಯನ್ನು ಸೆನ್ಸಸ್ ಮಾನಿಟರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮೂಲಕ ರಿಯಲ್ ಟೈಮ್ನಲ್ಲಿ ಮೇಲ್ವಿಚಾರಣೆ ಮಾಡಲಾಗುತ್ತದೆ. ಇನ್ನು ಸೆನ್ಸಸ್ ಆ್ಯಸ್ ಅ ಸರ್ವಿಸ್ ಮಾದರಿಯ ಸ್ವಚ್ಛ ಮಾಹಿತಿಯನ್ನು ನೇರವಾಗಿ ಸಚಿವಾಲಯಗಳಿಗೆ ತಲುಪಿಸಲಾಗುತ್ತದೆ. ಇದು ನೀತಿ ನಿಯಮಗಳ ರಚನೆಯನ್ನು ಸುಲಭಗೊಳಿಸುತ್ತದೆ. 2. ಸ್ವಯಂ ಎಣಿಕೆ ಸೌಲಭ್ಯ. ಈ ಬಾರಿ ನೀವು ಸರ್ಕಾರಿ ಅಧಿಕಾರಿ ನಿಮ್ಮ ಮನೆಗೆ ಬರುವವರೆಗೂ ಕಾಯುವ ಅಗತ್ಯವಿಲ್ಲ. ಸ್ವಯಂ ಎಣಿಕೆ ಎಂಬ ಹೊಸ ಸೌಲಭ್ಯದ ಮೂಲಕ ನೀವೇ ನಿಮ್ಮ ಮನೆಯ ಮಾಹಿತಿಯನ್ನು ಆನ್ಲೈನ್ನಲ್ಲಿ ನಮೂದಿಸಬಹುದು. ಇದಕ್ಕಾಗಿ ಅಧಿಕೃತ ಪೋರ್ಟಲ್ se.census.gov.in ಗೆ ಭೇಟಿ ನೀಡಬೇಕು. ನಿಮ್ಮ ಪ್ರದೇಶದಲ್ಲಿ ಅಧಿಕಾರಿಗಳ ಸಮೀಕ್ಷೆ ಆರಂಭವಾಗುವ 15 ದಿನಗಳ ಮೊದಲು ಈ ಪೋರ್ಟಲ್ ತೆರೆದಿರುತ್ತದೆ. ಮಾಹಿತಿ ನಮೂದಿಸಿದ ನಂತರ ನಿಮಗೆ ಒಂದು ಸೆಲ್ಫ್ ಎನ್ಯುಮರೇಷನ್ ID ಸಿಗುತ್ತದೆ. ಅಧಿಕಾರಿಗಳು ಮನೆಗೆ ಬಂದಾಗ ಈ ಐಡಿಯನ್ನು ತೋರಿಸಿದರೆ ಸಾಕು. ಮಾಹಿತಿ ನಿಖರವಾಗಿದೆ ಎಂದು ಅವರು ಪರಿಶೀಲಿಸಿ ದೃಢೀಕರಿಸುತ್ತಾರೆ. ಇದು ನಿಮ್ಮ ಸಮಯವನ್ನು ಉಳಿಸುತ್ತದೆ. 3. ಮಾಹಿತಿಯ ಹೊಸ ಅಧ್ಯಾಯಗಳು. ಈ ಜನಗಣತಿಯ ಮೊದಲ ಹಂತದಲ್ಲಿ 33 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಮನೆಯ ನಿರ್ಮಾಣ ಸಾಮಗ್ರಿ, ಕುಡಿಯುವ ನೀರು, ಶೌಚಾಲಯ, ಅಡುಗೆ ಇಂಧನ, ವಾಹನ, ಮೊಬೈಲ್, ಇಂಟರ್ನೆಟ್ಗಳಂತಹ ಸೌಲಭ್ಯಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗುತ್ತದೆ. 2011ರ ಜನಗಣತಿಗಿಂತ ಭಿನ್ನವಾಗಿ ಈ ಬಾರಿ ಮನೆಯಲ್ಲಿ ಸೇವಿಸುವ ಮುಖ್ಯ ಧಾನ್ಯದ ಬಗ್ಗೆಯೂ ಕೇಳಲಾಗುತ್ತದೆ. ಇನ್ನೊಂದು ಮಹತ್ವದ ಬದಲಾವಣೆ, ಲಿವ್ ಇನ್ ಜೋಡಿಗಳು ಸ್ಥಿರ ಸಂಬಂಧವೆಂದು ಪರಿಗಣಿಸಿದ್ದಲ್ಲಿ ಅವರನ್ನು ವಿವಾಹಿತ ಎಂದು ಪರಿಗಣಿಸಲಾಗುತ್ತದೆ. ಇದೇ ವೇಳೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು ಜನಗಣತಿಯಲ್ಲಿ ಟ್ರಾನ್ಸ್ಮೆನ್, ಟ್ರಾನ್ಸ್ ವುಮೆನ್, ಇಂಟರ್ಸೆಕ್ಸ್ ಎಂಬ ಪ್ರತ್ಯೇಕ ವರ್ಗಗಳನ್ನು ಸೇರಿಸಲು ಶಿಫಾರಸು ಮಾಡಿದೆ. ಈ ಕುರಿತು ಅಂತಿಮ ನಿರ್ಧಾರವಾಗಬೇಕಿದೆ. 4. ದತ್ತಾಂಶ ಗೌಪ್ಯತೆ ಮತ್ತು ವೇಗ. ಮಾಹಿತಿ ಸುರಕ್ಷತೆ ಬಗ್ಗೆ ಆತಂಕ ಬೇಡ. ದತ್ತಾಂಶವನ್ನು ರಕ್ಷಿಸಲು 3 ಸ್ತರ ಅಂದರೆ 3 ಟೈರ್ ಭದ್ರತಾ ವ್ಯವಸ್ಥೆ ಇದೆ. ಜನಗಣತಿ ಕಾಯ್ದೆ 1948ರಡಿ ಎಲ್ಲ ವೈಯಕ್ತಿಕ ಮಾಹಿತಿಯು ಸಂಪೂರ್ಣವಾಗಿ ಗೌಪ್ಯವಾಗಿರುತ್ತದೆ. ಡಿಜಿಟಲ್ ಪದ್ಧತಿಯಿಂದಾಗಿ ಮಾಹಿತಿ ಸಂಗ್ರಹಣೆಯ ನಂತರ ತ್ವರಿತ ಫಲಿತಾಂಶಗಳು ಲಭ್ಯವಾಗಲಿವೆ. ಪ್ರಾಥಮಿಕ ಮಾಹಿತಿಯು 2027ರ ಅಂತ್ಯದೊಳಗೆ ಪ್ರಕಟವಾಗುವ ನಿರೀಕ್ಷೆ ಇದೆ. ಇದು ಹಿಂದಿನ ಜನಗಣತಿಗಿಂತ ಗಣನೀಯವಾಗಿ ವೇಗವಾಗಿದೆ. ಇದು ಭಾರತದ 16ನೇ ಜನಗಣತಿ. ತಂತ್ರಜ್ಞಾನದ ಈ ಹೊಸ ಅಧ್ಯಾಯವು ದೇಶದ ಅಭಿವೃದ್ಧಿಗೆ ಹೊಸ ದಾರಿಗಳನ್ನು ತೆರಲಿದೆ. ನಿಮ್ಮ ಮಾಹಿತಿ ನಿಖರವಾಗಿರಲಿ. ಭಾಗವಹಿಸಲು ಮರೆಯಬೇಡಿ. ನಿಮ್ಮ ಪ್ರಶ್ನೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.